ಇಂಟರ್ ಗೌರ್ಮೆಂಟಲ್ ನೆಗೋಷಿಯೇಷನ್ಸ್ ಫ್ರೇಮ್ವರ್ಕ್ ಕುರಿತು ಯಾವ ಹೇಳಿಕೆಗಳು ಬೆಸ್ಟ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ಇದು ಪ್ಲಾಸ್ಟಿಕ್ ಪೊಲ್ಯೂಷನ್ ಬಗ್ಗೆ ಮಾತನಾಡುತ್ತಾ ಇಲ್ಲ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆನೂ ಮಾತನಾಡೋದಿಲ್ಲ, ಮತ್ತು ಔಟರ್ ಸ್ಪೇಸ್ ಬಗ್ಗೆನೂ ಮಾತನಾಡೋದಿಲ್ಲ. ಇದು UNSCಯ ರಿಫಾರ್ಮ್ ಬಗ್ಗೆ ಮಾತನಾಡುತ್ತದೆ. INF ಅನ್ನೋದು ಈ ಇಂಟರ್ ಗೌರ್ಮೆಂಟಲ್ ನೆಗೋಷಿಯೇಷನ್ಸ್ ಫ್ರೇಮ್ವರ್ಕ್ 2007ರಲ್ಲಿ ಸ್ಥಾಪಿಸಲಾಯಿತು. ಎಲ್ಲಿ ಸ್ಥಾಪಿಸಲಾಯಿತಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಒಳಗಡೆನೇ ಇರುವ ಒಂದು ರಾಷ್ಟ್ರಗಳ ಗುಂಪು ಇದು. ಏನಪ್ಪ ಕೆಲಸ ಇವ್ರದ್ದು ಅಂದರೆ UNSCಯಲ್ಲಿ ರಿಫಾರ್ಮ್ಸ್ ತರಬೇಕು. ಏನು ರಿಫಾರ್ಮ್ಸು? ಈ UNSC ಬರೀ 5 ದೇಶಗಳು ಪರ್ಮನೆಂಟ್ ಮೆಂಬರ್ಸ್ ಇದ್ದಾವೆ ಅಲ್ವಾ? ಸೊ ಇದನ್ನು ಜಾಸ್ತಿ ಮಾಡಬೇಕು, ಇಂಡಿಯಾಗೂ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಇಂಡಿಯಾದರು, ಜಪಾನರು ಅವರು ನಮ್ಮ ದೇಶ ಇರಬೇಕು ಅಂತ. ಸೊ ಉದಾಹರಣೆಗೆ ಯಾವ್ಯಾವ ಗುಂಪುಗಳಿದಾವಪ್ಪ ಅಂದರೆ ಆಫ್ರಿಕನ್ ಯೂನಿಯನ್ ಇದೆ, G4 ನೇಷನ್ಸ್ ಇದ್ದಾವೆ, ಹಲವಾರು ನೇಷನ್ಸ್ಗಳಿದ್ದಾವೆ. ಮುಖ್ಯ ಉದ್ದೇಶ ರೀಜನಲ್ ರೆಪ್ರೆಸೆಂಟೇಷನ್ನು ಮತ್ತು ರಿಲೇಷನ್ಶಿಪ್ ಬಿಟ್ವೀನ್ UNSC UNGA